ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಮಗ, ನಾನು ಹಿಂಗೆ ಸಿಗ್ದೋರ ಗ್ಯಾಪಲ್ಲಿ ಇಷ್ಟೊಂದೆಲ್ಲ ಬೆಳವಣಿಗೆ ಆಗಿದೆ ಅಂತಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಆದರೂ ಆ ರಾಹುಲ್ ಅನ್ನೋ ಮೇಷ್ಟು ನಿಮ್ಮ ಮನೆಗೆ ಬಂದಿರೋದಕ್ಕೆ ನಿಮ್ಮ ಮನೆಯವ್ರು ಖುಷಿಯಾಗಿರ್ಬೋದು, ಆದರೆ ನಿನಗೆ ತೊಂದರೆ ಅನ್ಸಲ್ವ ಇದು? ತೊಂದರೆನಾ? ಅದು ಹೇಗೋ? ನಿಮ್ಮಪ್ಪ ಅವ್ರನ್ನ ಹೊಗಳುತ್ತಾ ನಿನಗೆ ಬೈತಾ ಇದ್ರೆ ನಿನಗೆ ಮರ್ಯಾದೆ ಹೋಗಲ್ವೇನಾ? ಲವ್ ಸಂದೀಪ, ಮರ್ಯಾದೆ ಇದ್ರೆ ತಾನೇ ಹೋಗೋಕ್ಕೆ. ಏನೋ ಮಗ ಈಗ ಹೇಳ್ತಿದ್ಯಾ? ಅಂದರೆ ನಮ್ಮ ಸಾಹೇಬ್ರ ಪ್ರಕಾರ ನನಗೆ ಮರ್ಯಾದೆ ಅನ್ನೋದೇ ಇಲ್ಲ. ಅದಕ್ಕೆ ನನಗೇನು ಬೇಜಾರಿಲ್ಲ ಬಿಡು, ಅವ್ರು ತಾನೇ ಬೈಯೋದು. ಹೇಗೋ ಸಂಚಲನ ಮಾಡಿದ ಒಳ್ಳೆ ಕೆಲಸದಿಂದ ಅಮ್ಮನ ತಾಳಿ ಸಿಗೋ ಥರ ಆಯಿತು. ಅಲ್ಲ ಮಗ, ನಿನಗೆ ಕಂಡ್ರೆ ಕಿಡಿ ಕಾರ್ತಿದ್ದಳು, ಅದು ಯಾಕೆ ನಿನ್ನ ಮೇಲೆ ಸಾಫ್ಟ್ ಕಾರ್ನರ್ ಅಷ್ಟೊಂದು ಗೊತ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಗೊತ್ತಿಲ್ಲ ಕಣ, ಒಟ್ಟಿನಲ್ಲಿ ಅವಳು ತಪ್ಪನ್ನು ತಿದ್ಕೊಂಡು ಒಳ್ಳೆಯವಳಾಗಿದ್ದಾಳಲ್ಲ, ಅಷ್ಟೇ ಸಾಕು. ಸರಿ, ಆ ಬೆಳೆದಿಗಲ ಬಾಲೆ ಕತೆ ಎಲಿಗಂಟ್ ಬಂತು? ಸಂದೀಪ, ಅವಳ ವಿಷಯ ಮಾತ್ರ ತೆಗಿಬೇಡ. ಅವಳು ನನ್ನ ಹತ್ರನೇ ಡಬಲ್ ಗೇಮ್ ಮಾಡಿದ್ದಾಳೆ. ಅವಳು ನಿನಗೆ ಓಡಿಸಿದಾಳೆ ಅಂತಂದ್ರೆ ಅವಳು ದೊಡ್ಡ ಚಾಲಾಕಿನ ಮಗ. ಇನ್ಮೇಲೆ ಅವಳು ಸಾಹಸ ಅಂತೂ ಮಾಡಬೇಡ. ಅವಳು ಫೋನ್ ಕೂಡ ರಿಸೀವ್ ಮಾಡಬೇಡ ನೀನು. ಚಾನ್ಸೇ ಇಲ್ಲ. ಯಾರ್ದು ಮಗದು ಫೋನು? ಅವಳೇ ಫೋನ್ ಮಾಡಿದ್ದಾಳೆ. ಯಾರು? ಆ ಬೆಳೆದಿಂಗಳ ಬಾಲೆನಾ? ಅವಳು ಬೆಳದಿಂಗಳ ಬಾಲೆ ಅಲ್ಲ, ನನ್ನ ಜೀವನ ಹಾಳು ಮಾಡೋಕೆ ಬಂದಿರೋ ಬೆಂಕಿ ಜ್ವಾಲೆ. ಓ, ಈ ಬೆಳ್ದಿಂಗ್ಲ ಬಾಲೆ ಕಾಲ್ನೇ ಕಟ್ ಮಾಡ್ತಿದ್ಯಾ ಅಂದಮೇಲೆ ಮೋಸ್ಟ್ಲಿ ನಿನಗೆ ಈ ಸಂಜನಾ ಮೇಲೆ ಇಂಟ್ರೆಸ್ಟ್ ಬರ್ತಿದ್ಯಾ ಹೇಗೆ ಗೊತ್ತಿಲ್ಲ. ಆದರೆ ಬೆಳ್ದಿಂಗ್ಲ ಬಾಲೆಯಾಗಿ ನಾನು ನಿನ್ನನ್ನು ಕಾಡ್ದೆ ಅಂತೂ ಬಿಡಲ್ಲ ನರಸಿಂಹ. ಕಟ್ ಮಾಡ್ಬೇಡ ಮಗ. ಯಾಕೋ? ರಿಸೀವ್ ಮಾಡಿ ಯಾಕೆ ಹಿಂಗೆ ಮಾಡಿದೆ ಅಂತ ಚೆನ್ನಾಗಿ ಬೈಯೋ. ಹಲೋ ರೈ, ಯಾಕೆ ಹೀಗೆ ಮಾಡಿದೆ? ನಿನ್ಗೇನಾದರೂ ಸ್ವಲ್ಪನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ? ಅಥವಾ ನೀನು ನನ್ನ ಬಗ್ಗೆ ಏನು ಅನ್ಕೊಂಡಿದ್ಯಾ? ನಾನು ಬಿಟ್ಟಿಗೆ ಬಿದ್ದೀನಿ, ನನ್ನ ಜೊತೆ ಹೇಗೆ ಬೇಕಾದ್ರೂ ಆಟ ಆಡ್ಬೋದು ಅನ್ಕೊಂಡಿದ್ಯಾ? ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಬರ್ತಿರೋ ಕೋಪಕ್ಕೆ ನೀನ್ಯಾರು ನನ್ನ ಮುಂದೆ ಇದ್ರೆ ನೀನೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ಬನ್ನಿ ಮೀಟ್ ಮಾಡೋಣ ಅಂತ ಕರೆದು ಯಾವುದೋ ರೌಡಿಗಳ ಹತ್ರ ಹೊಡಿಸ್ತೀಯಾ? ನನ್ನನ್ನ ಹೇಳಿ ಅನ್ಕೊಂಬೇಡ. ಅವತ್ತು ನೀನು ನೋಡೋ ಆತ್ರದಲ್ಲಿ ಅವ್ರ ಹತ್ರ ಒದೆ ತಿಂದೆ ಅಷ್ಟೇ, ಇಲ್ಲ ಅಂದ್ರೆ ಅವ್ರಿಗೆಲ್ಲರಿಗೂ ಒಂದು ಗತಿ ಕಾಣಿಸ್ತಾ ಇದೆ. ಹುಡುಗಿರು ಕೆಟ್ಟವರು ಅಂತ ಕೇಳಿದ್ದೆ ನೋಡಿದ್ದೆ, ಆದ್ರೆ ನಿನ್ನಷ್ಟು ಕ್ರೂರಿಯಾಗಿರ್ತಾರೆ ಅಂತ ಗೊತ್ತಿರಲಿಲ್ಲ. ನಿನ್ನಿಂದ ಆ ಅನುಭವನೂ ಆಗೋಯ್ತು. ಇಷ್ಟೆಲ್ಲ ಆದ್ರೂ ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ತಾ ಇದೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಮಾಡೋದ್ನೆಲ್ಲ ಮಾಡ್ಬಿಟ್ಟು ಈ ತರ ಮೊಸಳೆ ಕಣ್ಣೀರು ಹಾಕಿದ್ರೆ ನಾನು ಕರ್ಗೋನಲ್ಲ. ಈಗ ಅಳೋದ್ ನಿಲ್ಲಿಸ್ತೀರಾ ಇಲ್ವಾ? ದಯವಿಟ್ಟು ನನ್ನನ್ನು ಕ್ಷಮಿಸಿ ನರಸಿಂಹ ಅವರೇ. ಅವತ್ತು ನಿನ್ ಮಾತನ್ನ ನಂಬಿ ನೀನು ಹುಡ್ಕೊಂಡ್ ಬಂದಿದ್ದಕ್ಕೆ ನನ್ನ ತಂದೆನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು ಗೊತ್ತಾ? ಅದು ಅಲ್ಲದೆ ಜೀವನದಲ್ಲಿ ಮೊದಲನೇ ಸತಿ ನಮ್ಮಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆಯಿಂದ ಆಚೆ ಹಾಕಿದ್ರು. ಎಷ್ಟು ಬೇಡ್ಕೊಂಡ್ರು ನನ್ನ ಜೊತೆ ಮಾತಾಡೋದನ್ನ ಬಿಟ್ರು. ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ತರ ಆಗಿದೆ ನನ್ನ ಜೀವನ. ಹೇಗೋ ನಮ್ಮ ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿರೋ ನನ್ನ ಕರೆದು ನನ್ನ ಜೀವನ ಹಾಳು ಮಾಡಕ್ ನೋಡಿದ್ಯಲ್ಲ, ಆ ದೇವರು ನಿನ್ನ ಕ್ಷಮಿಸಲ್ಲ. ಒಂದ್ ವೇಳೆ ನನ್ನ ತಂದೆ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ. ಅವತ್ತು ನಾನು ನಿಮಗೆ ಸಿಗ್ಬೇಕು ಅಂತಾನೆ ಬರ್ತಿದ್ದೆ, ಆದ್ರೆ ಏನು ದಾರಿಲಿ ಲಾರಿ ಬಂದು ಕೂತ್ಬಿಡ್ತಾ ಅಥವಾ ಸಿಡ್ಲು ಬಡ್ದು ನಿನ್ ಕೈ ಕಾಲು ಸ್ವಾಧೀನ ಕಳ್ಕೊಂಡ್ಬಿಟ್ಟ? ನಿಮಗೆ ಹೇಗೆ ಹೇಳಬೇಕು ಅದು ಗೊತ್ತಾಗ್ತಿಲ್ಲ. ಏಯ್, ಮತ್ ಯಾವ ಸುಳ್ಳು ಹೇಳ್ಬೇಕಂತ ಅನ್ಕೊಂಡಿದ್ಯಾ? ಇಲ್ಲ ನರಸಿಂಹ ಅವರೇ, ನಿಮಗೆ ಸುಳ್ಳು ಹೇಳಿದ್ರೆ ನನಗೇನು ಉಪಯೋಗ ಹೇಳಿ? ಅವತ್ತು ನಿಮ್ಮನ್ನು ಭೇಟಿ ಆಗಬೇಕು ಅಂತಾನೆ ಬರ್ತಿದ್ದೆ, ಆದ್ರೆ ನಮ್ಮ ಅಮ್ಮಂಗೆ ಏನಾಯ್ತು ನಿಮ್ಮ ತಾಯಿಯವ್ರಿಗೆ? ನಿಮ್ಮನ್ನು ನೋಡಬೇಕು ಅಂತ ಕಾತುರದಿಂದ ಓಡ್ ಬರ್ತಿದ್ದೆ, ಆದ್ರೆ ಇಮಿಡಿಯೇಟ್ಲಿ ನನಗೆ ಮನೆಯಿಂದ ಮೆಸೇಜ್ ಬಂತು ಅಮ್ಮಂಗೆ ಹುಷಾರಿಲ್ಲ ಅಂತ. ಹೋಗಿ ನೋಡಿದ್ರೆ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಮೇಲೆ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಆಗ ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ.
ಅಮ್ಮಂಗೆ ಹೀಗಾಯ್ತಲ್ಲ ಅಂತ ನೋವಲ್ಲಿದ್ದೆ, ಅದಕ್ಕೆ ನಿಮಗೆ ಫೋನ್ ಮಾಡಬೇಡಿ ಅಂತ ಹೇಳಿದೆ. ಕ್ಷಮಿಸಿ, ಈಗ ಅಮ್ಮ ಹೇಗಿದ್ದಾರೆ? ಇವಾಗ ಪರವಾಗಿಲ್ಲ. ಸಾರಿ ರೀ, ಅದು ನೀವು ಸಿಗಲಿಲ್ಲ ಅನ್ನೋ ಕೋಪಕ್ಕೆ ನಿಮ್ಮಿಂದಾನೇ ಈ ಥರ ಆಯಿತು ಅಂತ ಅಂದ್ಕೊಂಡೆ. ಆದರೆ ನೀವು ಹೇಳ್ತಿರೋ ಮಾತು ಕೇಳಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಲೋ ಹಲೋ, ಏನಂತ? ಅವ್ರ ಅಮ್ಮನಿಗೆ ಅವತ್ತೇ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಕಣ. ಯಾರನ್ನ ಈಸಿಯಾಗಿ ಜಡ್ಜ್ ಮಾಡಬಾರ್ದು ಅಂತ ಆ ಹುಡುಗಿ ವಿಷಯದಲ್ಲಿ ಅರ್ಥ ಆಗ್ತಿದೆ ಕಣ. ನಿಜ ಸಂದೀಪ, ಒಂದು ಹೆಣ್ಣಾಗಿ ಆ ಪರಿಸ್ಥಿತಿ ನಿಭಾಯಿಸೋಕ್ಕೆ ಎಷ್ಟು ಕಷ್ಟಪಟ್ಲೋ ಏನೋ. ನಾನೇ ಅವಳ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ ಕಣ. ಅವಳಾಗಿ ನೀನು ಫೋನ್ ಮಾಡಿರೋಳು, ಅವಳು ನೀನು ನೋಡೋಕೆ ಇಲ್ಲಿ ಬಂದೇ ಬರ್ತಾಳೆ ಅಂತ ಅನ್ಕೋತೀನಿ. ಹಾಗಂತ್ಯಾ? ಹ್ಞೂ ಮಗ. ಆದರೂ ನಾನು ಜಾಗ ಅವಳಿಗೆ ಗೊತ್ತಾಗುತ್ತೆ. ಹುಡುಗಿರ ತಾವು ಪ್ರೀತಿ ಮಾಡೋ ಹುಡುಗ ಹಿಮಾಲಯ ತುದಿಲಿದ್ರು ಹುಡಿಕೊಂಡು ಬಂದೇ ಬರ್ತಾರ ಮಗ. ಮಗ ಅವಳೇ ಅನ್ಸುತ್ತೋ? ಯಾಕೆ ನರಸಿಂಹ, ಏನಾಯ್ತು? ನೀವಿಬ್ರು ಯಾಕೆ ನನ್ನನ್ನು ಹೀಗೆ ನೋಡ್ತಿದ್ದೀರಾ? ವಾಟ್ ಹ್ಯಾಪನ್? ಕ್ಷಮಿಸಿ ಸಾಬ್ರೆ, ಖುಷಿಲಿ ತಪ್ಕೊಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.